ಈಗ ನಿಮಗೊಂದು ಸಿಂಪಲ್ ಪ್ರಶ್ನೆ. ನಿಮ್ಮ ಮುಂದೆ 2 ಟೇಬಲ್ ಇದೆ ಅಂತ ಸುಮ್ಮನೆ ಅಂದ್ಕೊಳ್ಳಿ. ಒಂದು ಟೇಬಲ್ ಮೇಲೆ ಯಾವುದೋ ಒಂದು ಹಣ್ಣು, ಉದಾಹರಣೆಗೆ ಒಂದು ಕಿತ್ತಳೆ ಹಣ್ಣಿದೆ. ಇನ್ನೊಂದು ಟೇಬಲ್ ಮೇಲೆ ಒಂದು ಗ್ಲಾಸ್ ಕಿತ್ತಳೆ ಹಣ್ಣಿಂದನೇ ತಯಾರಿಸಿರುವಂತಹ ಜ್ಯೂಸ್ ಇದೆ. ಈಗ ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೋತೀರಿ? ಹೆಚ್ಚಿನ ಜನರು ಇದರಲ್ಲಿ ಜ್ಯೂಸ್ನೇ ಆಯ್ಕೆ ಮಾಡ್ಕೊಳ್ಳೋದು. ಯಾಕಂದರೆ ಅದು ಫ್ರೆಶ್ ಆಗಿ ತುಂಬ ಕ್ಲೀನಾಗಿ ಕಾಣುತ್ತೆ, ಲೈಟಾಗಿ ಫೀಲ್ ಆಗುತ್ತೆ, ಸಿಪ್ಪೆ ಬಿಡಿಸೋ ಕೆಲಸನೂ ಇರೋದಿಲ್ಲ ಅಂತ ಅಲ್ವಾ? ಆದರೆ ನಾವು ಹೇಳ್ತೀವಿ, ನೀವು ಸಿಪ್ಪೆ ಬಿಡಿಸಿ ನಂತರ ಅಗ್ದು ತಿನ್ನೋ ಅಂಥ ಹಣ್ಣನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅದು ಹೆಚ್ಚು ಆರೋಗ್ಯಕರವಾದಂತಹ ಆಯ್ಕೆ ಆಗಿರ್ತಿತ್ತು ಅಂತ. ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಅದೇ ಕಿತ್ತಳೆ ಹಣ್ಣು, ಹಾಗೆ ಕಿತ್ತಳೆ ಹಣ್ಣನ್ನೇ ಜ್ಯೂಸ್ ಮಾಡಿ ಫಿಲ್ಟ್ರ್ ಮಾಡಿ ಲೋಟಕ್ಕೆ ಹಾಕಿರುವಂಥದ್ದು. ಹಣ್ಣು ಅದೇ, ನ್ಯೂಟ್ರಿಯೆಂಟ್ಸು ಅದೇ ಅಂದಮೇಲೆ ಯಾವುದನ್ನು ಸೇವಿಸಿದ್ರು ವ್ಯತ್ಯಾಸ ಎಂಥದ್ದು ಅಂತ ಅನಿಸುತ್ತೆ ಅಲ್ವಾ? ಹೌದು, ಹಣ್ಣು ಅದೇ, ನ್ಯೂಟ್ರಿಯೆಂಟ್ಸು ಅದೇ, ಆದರೆ ಈ ಎರಡಕ್ಕೂ ದೇಹ ಪ್ರತಿಕ್ರಿಯಿಸುವಂತಹ ರೀತಿ ಇದೆಯಲ್ಲ, ಅದು ಬೇರೆ ಬೇರೆ ಆಗಿರುತ್ತೆ. ಅದು ಹೇಗಂದರೆ, ಹೋಲ್ ಫ್ರೂಟ್ ಅಂದರೆ ಇಡಿಯಾದ ಹಣ್ಣು ಡಯಟ್ರಿ ಫೈಬರ್, ನಾರಿನಂಶನ ಒಳಗೊಂಡಿರುತ್ತೆ. ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ಇಷ್ಟ ಆಗುವಂಥದ್ದು. ಈ ಡಯಟ್ರಿ ಫೈಬರ್, ನಾರಿನಂಶ ರಕ್ತದಲ್ಲಿನ ಸಕ್ಕರೆಗೆ ಒಂಥರ ಟ್ರಾಫಿಕ್ ಪೊಲೀಸ್ ಇದ್ದಂಗೆ. ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡಿ ನಮ್ಮ ಕರುಳನ್ನು ಆರೋಗ್ಯಕರವಾಗಿರಿಸುತ್ತೆ. ಹಾಗೆ ನಮಗೆ ಒಳ್ಳೆ ರೀತಿಯಲ್ಲಿ ಹೊಟ್ಟೆ ತುಂಬಿದ ಹಾಗೂ ಮಾಡುತ್ತೆ. ಆದರೆ ಅದೇ ಹಣ್ಣನ್ನು ನಾವು ಜ್ಯೂಸ್ ಆಗಿ ಪರಿವರ್ತನೆ ಮಾಡಿದಾಗ ಆ ರುಬ್ಬುವಂತಹ, ಸೋಸುವಂತಹ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ನಾರಿನಂಶ ಹೊರಟೋಗುತ್ತೆ. ಯಾಕಂದರೆ ನಾವು ಅದನ್ನು ಸೋಸಿ ನಂತರ ಬಿಸಾಡ್ಬಿಡ್ತೀವಿ ಅಲ್ವಾ? ಹಾಗಾದರೆ ಅಲ್ಲಿ ಏನು ಉಳಿತು ಅಂತ ಕೇಳಿದ್ರೆ ಆ ಹಣ್ಣಿನ ಸಿಹಿ ಮತ್ತು ಅದಕ್ಕೆ ಬೆರೆಸಿದಂತಹ ಸಕ್ಕರೆ ಅಂದರೆ ಕ್ಯಾಲರಿ. ಈಗ ಇದೇ ದೇಹದೊಳಗೆ ಸೇರಿದ ಮೇಲೆ ಏನಾಗುತ್ತೆ ಅಂತ ನೋಡೋಣ. ನಾವು ಒಂದು ಹಣ್ಣನ್ನು ತಿಂದಾಗ ಅದನ್ನ ನಿಧಾನಕ್ಕೆ ಅಗಿತೀವಿ, ಬಾಯಿ ಕೆಲಸ ಕೊಡ್ತೀವಿ, ಹೊಟ್ಟೆಗೂ ಸ್ವಲ್ಪ ಕೆಲಸ ಕೊಡ್ತೀವಿ. ಹಾಗಾಗಿ ಶುಗರ್ ರಕ್ತಕ್ಕೆ ಸಡನ್ ಆಗಲ್ಲ, ಬರಲಿಕ್ಕೆ ನಿಧಾನಕ್ಕೆ ಎಂಟ್ರಿ ಆಗುತ್ತೆ. ಅದೇ ಜ್ಯೂಸ್ ಅಂತ ಬಂದರೆ ಅಲ್ಲಿ ಅಗ್ದು ತಿನ್ನುವಂಥ ಸೀನೇ ಇಲ್ಲ, ಜಸ್ಟ್ ಒಂದೇ ಸಲ ಕುಡಿಯುವಂಥದ್ದು. ಇದರಿಂದ ಶುಗರ್ ಬ್ಲಡ್ಗೆ ಸಡನ್ನಾಗಿ ಎಂಟ್ರಿ ಆಗುತ್ತೆ, ಬ್ಲಡ್ ಶುಗರ್ ಸ್ಪೈಕ್ಗೆ ಕಾರಣ ಆಗುತ್ತೆ. ಆಮೇಲೆ ಅಷ್ಟೇ ವೇಗವಾಗಿ ಎನರ್ಜಿ ಕ್ರ್ಯಾಶ್ ಆಗುತ್ತೆ, ಮತ್ತೆ ಹೊಟ್ಟೆ ಖಾಲಿ ಖಾಲಿ ಅನಿಸುತ್ತೆ. ಇನ್ನು ಯಾಕೆ ಈ ಫ್ರೂಟ್ ಜ್ಯೂಸ್ ಫ್ರೂಟ್ ಥರ ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿದ ಅನುಭವನ ನಮಗೆ ಕೊಡಲ್ಲ ಅಂತ ಕೇಳಿದ್ರೆ, ಈಗ 1 ಗ್ಲಾಸ್ ಜ್ಯೂಸ್ನ ತಯಾರಿಸಬೇಕು ಅಂದರೆ ನಮಗೆ 3-4 ಕಿತ್ತಳೆ ಹಣ್ಣು, 2-3 ಆ್ಯಪಲ್ಲು, ಇಲ್ಲ ಒಂದು ದೊಡ್ಡ ಬೌಲಷ್ಟು ಯಾವುದಾದ್ರೂ ಒಂದು ಹಣ್ಣು ಬೇಕಾಗತ್ತೆ. ಆದರೆ ನಾವು ಅಷ್ಟೇ ಪ್ರಮಾಣದ ಹಣ್ಣನ್ನು ಕೊಟ್ಟರೆ ಒಂದೇ ಸಲ ವೇಗವಾಗಿ ತಿಂದು ಮುಗಿಸ್ತೀವ ಅಂತ ಕೇಳಿದ್ರೆ ಪ್ರಾಬಬ್ಲಿ ನೋ. ಆದರೆ ಅದನ್ನ ಕುಡಿದು ಮುಗಿಸೋಕೆ ನಮಗೆ ಕೆಲವೇ ಸೆಕೆಂಡ್ ಸಾಕು. ಹಾಗಾಗಿ ನಾವು ಜ್ಯೂಸ್ನ ಕುಡಿದಾಗ ನಮಗೆ ಗೊತ್ತಿಲ್ಲದೆ ಜಾಸ್ತಿ ಕ್ಯಾಲರಿನ ಕನ್ಸ್ಯೂಮ್ ಮಾಡಿರ್ತೀವಿ, ಆದರೂ ಹೊಟ್ಟೆ ತುಂಬಲ್ಲ. ಇನ್ನು ಆಹಾರನ, ಇಲ್ಲಿ ಹಣ್ಣನ್ನು ಅಗ್ದು ತಿನ್ನೋದು ಅಂದರೆ ಅದೊಂದು ಸಣ್ಣ ವಿಷಯ ಅಲ್ಲ. ಅದು ಬ್ರೈನ್ಗೆ ನಾನು ಆಹಾರ ಸೇವಿಸ್ತಾ ಇದ್ದೀನಿ, ಸೇವಿಸಿ ಆಯಿತು, ಹೊಟ್ಟೆ ತುಂಬಿತು, ತೃಪ್ತಿ ಆಯಿತು ಅನ್ನುವಂತಹ ಸಿಗ್ನಲ್ಸ್ನ ಕಳಿಸ್ತಾನೆ ಇರುತ್ತೆ. ಆದರೆ ಈ ಜ್ಯೂಸ್ ಕುಡಿಯುವಾಗ ಈ ಎಂಟೈರ್ ಪ್ರೋಸೆಸ್ ಒಂಥರ ಸ್ಕಿಪ್ ಆಗಿಬಿಡುತ್ತೆ. ಅಗಿಯೋ ಕೆಲಸ ಇಲ್ಲ, ಫುಲ್ನೆಸ್ ಸಿಗ್ನಲ್ಸ್ ಬ್ರೈನ್ಗೆ ಸರಿಯಾಗಿ ಸಿಗೋದೂ ಇಲ್ಲ. ಸೊ ಬ್ರೈನ್ ಏನು ಥಿಂಕ್ ಮಾಡುತ್ತೆ? ಓ, ಇನ್ನೂ ಹೊಟ್ಟೆ ತುಂಬಿಲ್ಲ, ಇನ್ನೂ ಆಹಾರ ಬೇಕು ಬೇಕು ಅಂತ. ಹಾಗಾಗಿ ರೆಗ್ಯುಲರ್ ಆಗಿ ಫ್ರೂಟ್ ಜ್ಯೂಸ್ನ ಸೇವನೆ, ತೂಕ ಇಳಿಸ್ಕೋಬೇಕು ಅಂತಿರೋರಿಗೆ, ಈ ಬೊಜ್ಜು ಹೊಟ್ಟೆ ಇರೋರಿಗೆ, ಡಯಾಬಿಟಿಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂಥ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ, PCOS, ಥೈರಾಯ್ಡ್ ಇಶ್ಯೂ ಇವೆಲ್ಲ ಇರೋರಿಗೆ ಅಷ್ಟು ಸೂಕ್ತ ಅಲ್ಲ. ಆದರೆ ಅದೇ ಇಡೀ ಹಣ್ಣಾದರೆ ವೆಯ್ಟ್ ಲಾಸ್ನೇ ಆಗಲಿ ಅಥವಾ ಮೆಟಬಾಲಿಕ್ ಹೆಲ್ತ್ನೇ ಆಗಲಿ ಅದು ಸಪೋರ್ಟ್ ಮಾಡುತ್ತೆ. ಹಾಗಾದರೆ ಫ್ರೂಟ್ ಜ್ಯೂಸ್ನೇನು ಪಾಯ್ಸನ್ ಥರ ನೋಡಬೇಕಾ ಅಂತ ಕೇಳಿದ್ರೆ ಆಗಲ್ಲ. ತುಂಬ ಹುಷಾರಿಲ್ಲದಿದ್ದಾಗ, ತೀರಾ ವಯಸ್ಸಾದವ್ರಿಗೆ, ಯಾರಿಗೆ ಹಣ್ಣನ್ನು ಅಗ್ದು ತಿನ್ನೋಕ್ಕೆ ಸಾಧ್ಯ ಇರಲ್ವೋ ಅಂಥವರೆಲ್ಲ ಫ್ರೂಟ್ ಜ್ಯೂಸ್ನ ಸೇವಿಸೋದು ಅನಿವಾರ್ಯ, ಅದು ಸರಿ ಕೂಡ. ಆದರೆ ಆ ರೀತಿ ಏನೂ ಸಮಸ್ಯೆ ಇಲ್ಲ.
ಅಂತ ಇರೋರು ಪ್ರತಿದಿನ ಅದನ್ನ ಹ್ಯಾಬಿಟ್ ಮಾಡ್ಕೊಳ್ಳೋದು ಉತ್ತಮ ಆಯ್ಕೆ ಅಲ್ಲ. ನಮ್ಮ ಪ್ರಕೃತಿ ನಮಗೆ ಹಣ್ಣುಗಳನ್ನು ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡಿಕೊಟ್ಟಿದೆ. ಅದರಲ್ಲಿ ದೇಹಕ್ಕೆ ಬೇಕಾದಂತಹ ನಾರಿನಂಶ ಇರುತ್ತೆ, ನೀರಿನಂಶ ಇರುತ್ತೆ, ವೈಟಮಿನ್ಸ್, ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರ್ತವೆ. ಹಾಗಾಗಿ ಹಣ್ಣನ್ನು ನಾವು ಹಣ್ಣಾಗೆ ತಿನ್ನುವಂಥದ್ದು ನಮ್ಮ ಪ್ರಕೃತಿಯ ಡಿಸೈನ್ನ ನಾವು ಒಂಥರ ಮೆಚ್ಕೊಂಡು ಹಾಗೆ. ಹಾಗಾಗಿ ಮುಂದೆ ಯಾವತ್ತಾದರೂ ನಿಮಗೆ ಹಣ್ಣು, ಜ್ಯೂಸೋ ಅಂತ ಆಯ್ಕೆ ಬಂದಾಗ ಹಣ್ಣಿನ ಕಡೆಗೇ ಆದಷ್ಟು ಮುಖ ಮಾಡಿ. ಯಾಕಂದರೆ ಆ ನಿಮ್ಮ ಆಯ್ಕೆಗೆ ಮುಂದೊಂದು ದಿನ ದೇಹ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ.